ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂಥರ ಹೊಸ ಕುಚ್ಚಿನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದು ಯಾವ ಥರ ಅಂತಂದರೆ, ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ 2 ಸೆಂಟಿಮೀಟ್ರ್ ಅಷ್ಟು ಗ್ಯಾಪ್ ತೊಗೊಂಡಿದ್ದೀನಿ. ಈ ಕುಚ್ಚನ್ನು ನಾನು ರೆಡಿ ಮಾಡೋದಕ್ಕೆ 127 ದಾರನ ತಗೊಂಡು ಅದನ್ನು ಡಬಲ್ ಮಾಡ್ಕೊಂಡಿನಿ. ಅಂದರೆ 240 ಎಳೆ ದಾರಗಳು ಇದರಲ್ಲಾಗಿವೆ. ಈಗ ಒಂದು ಸೂಜಿ ತೊಗೊಂಡು ಅಲ್ಲಿ ಹೋಲ್ ಹಾಕ್ಕೋತೀನಿ. ಹೋಲ್ ಹಾಕ್ಕೊಂಡು ಈ ಎಳೆಗಳನ್ನು ಮುಂದೆ ಗಮ್ ಹಚ್ಕೊಂಡು ಅದನ್ನು ಚೂಪಾದ ಸೂಜಿ ಆಕಾರದಲ್ಲಿ ಮಾಡ್ಕೋಬೇಕು. ನಾವು ಮಾಡಿಕೊಂಡು ಅದನ್ನು ಈ ರೀತಿಯಾಗಿ ಹಾಕ್ಕೊಂಡು ಹೇಳ್ಕೊಂಡು 1 ಇಂಚು ಬರುವಷ್ಟು ಅವನ್ನ ಅಳತೆ ತಗೊಂಡು ಆಮೇಲೆ ಗೋಲ್ಡ್ ಥ್ರೆಡ್ಡಿಂದ ನಾವು ಈ ರೀತಿ ಹೆಣ್ಕೋಬೇಕು. ಇಲ್ಲಿ ನಾನು ಬೂದಿ ಕಲರ್ ಅಂತವಲ್ಲ ಅವನ್ನ 4, ಆಮೇಲೆ ಆರೆಂಜ್ ಕಲರು 1 ಕುಚ್ಚನ್ನು ಕಟ್ಕೊಂಡಿದ್ದೀನಿ. ನೀವು ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ಕೋಬೋದು. ಒಬ್ಬೊಬ್ಬರು 2, ಅದು 2 ಕಲರು, ಇದು 2 ಕಲರು, ಅದು 3 ಕಲರು, ಇದು 3 ಕಲರು, ನಿಮ್ಮ ಇಷ್ಟ. ನಾನು ಇಲ್ಲಿ 4 ಬೂದಿ ಕಲರು ಆಮೇಲೆ 1 ಆರೆಂಜ್ ಕಲರು ಈ ರೀತಿ ಕುಚ್ಚುಗಳನ್ನು ಕಟ್ತಾ ಹೋಗಿದ್ದೀನಿ. ಹೀಗೆ ಗೋಲ್ಡನ್ ಥ್ರೆಡ್ ಇರುತ್ತಲ್ಲ, ಜರಿ ಥ್ರೆಡ್, ಅದನ್ನು ತಗೊಂಡು 3 ಸರಿ ನಾಟ್ ಹಾಕ್ಕೊಂಡು ಅದನ್ನ ಮತ್ತು ಒಳಗೆ ಹಾಕ್ಕೊಂಡು ಅದನ್ನ ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ಮತ್ತು ಒಂದು ಸರಿ ಒಳಗೆ ತಗೊಂಡು ನಿಮಗೆ 1 ಇಂಚು ಬೇಬಿ ಕುಚ್ಚಂದ್ರೆ ಸಾಮಾನ್ಯವಾಗಿ 1 ಇಂಚಿಗೆ ನಾವು ಕಟ್ ಮಾಡಿಕೊಂಡ್ರೆ ಸಾಕು. ಆಮೇಲೆ ಇದನ್ನು ಸೆರಗನ್ನು ಉಲ್ಟಾ ಇಟ್ಕೊಂಡು ಹಾಕೋಬೇಕಾಗತ್ತೆ. ಯಾಕಂದರೆ ಹಿಂದೆ ಒಂಚೂರು ಹೆಚ್ಚು ಕಮ್ಮಿ ಬರ್ಬೋದು, ಅಥವಾ ನಾವು ಇದು ನಾಟ್ ಹಾಕಿರೋದು ಕಾಣಿಸ್ಬಾರ್ದು ಅಂತ ಅದನ್ನೇನು ಮಾಡ್ತೀವಿ, ಉಲ್ಟಾ ಇಟ್ಕೊಂಡು ನಾವು ಈ ಬೇಬಿ ಕುಚ್ಚನ್ನು ಕಟ್ಕೋತೀವಿ. ನೋಡಿರಿ, ಈ ಥರ ಕಾಣಿಸುತ್ತೆ ಸೀದಾ ಮಾಡಿಕೊಂಡ್ರೆ. ನಿಮಗೆ ಇದೇ ರೀತಿ ಹೊಸ ಹೊಸ ಕುಚ್ಚುಗಳನ್ನು ನನ್ನ ಚಾನಲಲ್ಲಿ ನಾನು ಹಾಕ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಇದನ್ನೆಲ್ಲ ಟ್ರಿಮ್ ಮಾಡ್ಕೋಬೇಕು. ಇನ್ನೂ ಸರಿಯಾಗಿ ಹೆಚ್ಚು ಕಮ್ಮಿ ಆಗಿದ್ದಾವೆ. ಇನ್ನು ಟ್ರಿಮ್ ಮಾಡಿಕೊಂಡ್ರೆ ತುಂಬ ಸೂಪರಾಗಿ ಕಾಣುತ್ತೆ. ಇದೇ ರೀತಿ ಹೊಸ ಹೊಸ ಕುಚ್ಚುಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.